ಓಂ ನಮಃ ಶಿವಾಯ. ಎಲ್ಲ ಆತ್ಮೀಯ ಸೋದರ ಮತ್ತು ಸೋದರಿಯರಿಗೆ, ನನ್ನ ಮಾಧ್ಯಮ ಮಿತ್ರರಿಗೆ, ಸರ್ವ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಸರ್ವರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಇವತ್ತು ಒಂದು ಹಬ್ಬಗಳ ಒಂದು ತವರೂರಾಗಿರ್ತಕ್ಕಂಥ ಭಾರತದಲ್ಲಿ ಅನೇಕ ಸಾವಿರಾರು ಹಬ್ಬಗಳು ಬರ್ತಾರೆ, ಸಣ್ಣ ಪುಟ್ಟ ಹಬ್ಬಗಳು. ಅದರಲ್ಲಿ ವಿಶೇಷವಾಗಿ ಈ ನವರಾತ್ರಿ, ದಸರಾ, ವಿಜಯದಶಮಿ ಅಂತಕ್ಕಂಥ ಏನು ಹೆಸರನ್ನು ನಾವು ಕರೀತಿದ್ದೇವೆ, ಅಂತಹ ನವರಾತ್ರಿಯ 9 ದಿನದ ಒಂದು ಸಿದ್ಧಿದಾತ್ರಿಯ ಒಂದು ದಿನ. ಈ ಒಂದು ಸಿದ್ಧಿದಾತ್ರಿ ತಾಯಿ ನಮ್ಮೆಲ್ಲರಿಗೂ ಸಹ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷವನ್ನು ತಂದುಕೊಡ್ಲಿ ಅಂತ ಆ ಸಿದ್ಧಿದಾತ್ರಿಯ ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಸಹ ಆ ಸಿದ್ಧಿದಾತ್ರಿ ಎಲ್ಲ ಸರ್ವ ಸಮಸ್ಯೆಗಳನ್ನು ಬಗೆಹರಿಸಿ ನಿಮ್ಮೆಲ್ಲರ ಜೀವನದಲ್ಲಿ ಸ್ಥಿರವಾದಂಥ ಸುಖ, ಶಾಂತಿ, ನೆಮ್ಮದಿಯನ್ನು ತಂದುಕೊಡ್ಲಿ ಅಂತ ನಾನು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈಗ ವಿಷಯಕ್ಕೆ ಬರೋಣ. ನೋಡಿ, ವಿಶೇಷವಾಗಿ ನಾವು ಈ ದಸರಾ ಅಥವಾ ಈ ಮಹಾನವಮಿ ಅಥವಾ ಈ ಒಂದು ವಿಜಯದಶಮಿ ಅಂತಕ್ಕಂಥ ಏನು ಕರಿತೀವಿ, ಪ್ರತಿಯೊಂದು ಶಬ್ದಕ್ಕೂ ತನ್ನದೇ ಆಗಿರ್ತಕ್ಕಂಥ ಅರ್ಥ ಇದೆ. ಮಹಾನವಮಿ, ನವಮಿ ಅಂದರೆ ಹಬ್ಬ. ಎಲ್ಲ ಹಬ್ಬಗಳಿಗಂತೂ ಬಹಳ ದೊಡ್ಡದಾಗಿರ್ತಕ್ಕಂಥ ಹಬ್ಬ ಮಹಾನವಮಿ. ಜೊತೆಗೆ ದಸಹರ, ದಶ ಅಂದರೆ 10, ಹರ ಅಂದರೆ ಸಂಹಾರ ಮಾಡೋದು ಅಂತ. ಯಾವುದು ನಾವು ಸ್ಥೂಲವಾಗಿರ್ತಕ್ಕಂಥ ಯಾವುದೋ ಒಂದು ರಾವಣನನ್ನು ಕೊಂದು ಹಾಕಿ ಪ್ರತಿ ವರ್ಷ ರಾವಣನನ್ನು ಸಂಹಾರ ಮಾಡ್ತಾರೆ, ದೊಡ್ಡದಾಗಿ ಮೂರ್ತಿ ಮಾಡಿರ್ತಾರೆ, ಅದನ್ನು ಸಂಹಾರ ಮಾಡ್ತಾರೆ. ಅದೇ ದಸರಾ ಅಲ್ಲ. ಆದರೆ ಈ ವರ್ಷ ನಾವು ಮಾಡಿರ್ತೇವೆ, ಈ ಮೂರ್ತಿಯನ್ನು ಸುಟ್ಟು ಹಾಕ್ತೇವೆ. ನಿಮ್ಮ ಮನಸ್ಸು ಇಚ್ಚಿ ಅದನ್ನು ಪಟಾಕಿ ಹಾಕಿ ಅದನ್ನು ಸುಟ್ಟು ಭಸ್ಮ ಮಾಡ್ತೀವಿ. ಆದರೆ ಮುಂದಿನ ವರ್ಷಕ್ಕೆ ಮತ್ತೆ ಅದು ಬೆಳೆದಿರ್ತದೆ. ಈ ವರ್ಷಕ್ಕೆ ಬೆಳೆಯೋದಂದ್ರೇನು, ನಾವಂತ ದೊಡ್ಡದು ಮಾಡ್ತಾ ಹೋಗ್ತಾ ಇದೀವಿ ಅಂತ ಅರ್ಥ. ಇವತ್ತು ಅಲ್ಲಿ ಮಾಡ್ತಾರೆ, ನಾಳೆ ಅಲ್ಲಿ ಮಾಡ್ತಾರೆ, ಮುಂದಿನ ವರ್ಷ ಅಲ್ಲಿ ಮಾಡ್ತಾರೆ. ಹಾಗೆ ವರ್ಷ ಅದನ್ನು ಜಾಸ್ತಿ ದೊಡ್ಡದಾಗಿ ಮಾಡ್ತಾ ಇದೀವಿ ಅಂದ್ರೆ ಅರ್ಥ ಏನು ಅಂದರೆ, ನಾವು ನಮ್ಮ ಮಧ್ಯದಲ್ಲಿ ಅದು ಬೆಳೀತಾ ಇದೆ ಅಂತ ಅರ್ಥ. ಹಾಗಾದ್ರೆ ಒಂದು ವಿಚಾರ ಮಾಡಿದರೆ, ಆ ರಾವಣ ಎಲ್ಲಿದ್ದಾನೆ? ನಾವೇನೋ ರಾಮಾಯಣದಲ್ಲಿ ಕೇಳಿದ್ವಿ, ರಾವಣ ಶ್ರೀಲಂಕೆಯಲ್ಲಿದ್ದ, ಆಮೇಲೆ ಎಲ್ಲ ಅವನು ಬಂಗಾರದ ಇದು ಮಾಡ್ಕೊಂಡ್ಬಿಟ್ಟಿದ್ದ, ಅವನು ದೊಡ್ಡ ಪರಮ ಭಕ್ತ, ಅವನು ಶಿವನನ್ನು ಒಲಿಸಿ ತಪಸ್ಸು ಮಾಡ್ದ, ಆ ಪಾರ್ವತಿಯನ್ನೇ ಅವನು ಕರ್ಕೊಂಡು ಬಂದಂಥ ಆತ್ಮಲಿಂಗವನ್ನೇ ವರವಾಗಿ ಪಡ್ಕೊಂಡು ಬಂದ್ಬಿಟ್ಟ. ಕೊನೆಗೆ ಅವನು ಈ ರೀತಿ ಹೊರ ಪಡ್ಕೊಂಡ್ಬಿಟ್ಟಂದ್ರೆ ಇನ್ನು ದೇವಾನುದೇವತೆಗಳ ಪರಿಸ್ಥಿತಿ ಏನಾಗಬಾರ್ದು, ಲೌಕಿಕದ ಪರಿಸ್ಥಿತಿ ಏನಾಗಬಾರ್ದು ಅಂತ ಭಕ್ತರ ಮುಖಂಡನಾಗಿರ್ತಕ್ಕಂಥ ನಾರದ ಏನು ಮಾಡ್ದ, ಎಲ್ಲ ದೇವತೆಗಳನ್ನ ಇದು ಮಾಡಿಕೊಂಡು ಕೊನೆಗೆ ಆ ಪರಮೇಶ್ವರನ ಹತ್ರ ಹೋಗಿ ಈ ಥರ ಡಿಮ್ಯಾಂಡ್ ಇಟ್ಟ, ಈ ಥರ ಆದರೆ ನಾಳೆ ಸಮಸ್ಯೆ ಆಗಿಬಿಡ್ತದೆ, ದೇವತೆಗಳು ಬದುಕೋದು ಕಷ್ಟ ಆಗಿಬಿಡ್ತದೆ, ಅದಕ್ಕೆ ಇದನ್ನೇನಾದರೂ ಮಾಡಬೇಕಲ್ಲ ಅಂತ ಪ್ಲಾನ್ ಮಾಡಿಕೊಂಡು ಕೊನೆಗೆ ಅದು ಒಂದು ದನಕಾಯಿ ಹುಡುಗನ ರೂಪದಲ್ಲಿ ಗಣೇಶನನ್ನು ಬಿಟ್ಟು ಅವನ್ನೆಲ್ಲದೂ ರಾವಣನ ಒಂದು ಏನು ಸಂಕಲ್ಪ ಇತ್ತು, ಆ ಸಂಕಲ್ಪವನ್ನು ಸಂಪೂರ್ಣವಾಗಿ ಭಗ್ನಗೊಳಿಸಿರ್ತಕ್ಕಂಥ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸಾಕಷ್ಟು ಈ ವಿಚಾರವನ್ನು ತಿಳ್ಕೊಂಡಿದ್ದೆ. ಇದರಲ್ಲಿ ನನಗಂತೂ ಜಾಸ್ತಿ ನೀವೆಲ್ಲರೂ ತಿಳ್ಕೊಂಡಿದ್ರಿ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ವಿಷಯ ಅಲ್ಲ. ಆದರೆ ಪ್ರತಿ ವರ್ಷವೂ ಈ ಥರ ಜಾಸ್ತಿ ಮಾಡ್ತಾ ಹೋಗ್ತಾ ಇದಾರಲ್ಲ ರಾವಣನ, ಇದರಿಂದ ಏನು ಸಿದ್ಧ ಆಗ್ತದೆ ಅಂದರೆ, ರಾವಣ ಸತ್ತಿಲ್ಲ, ರಾವಣ ಸಾಯವನಲ್ಲ. ಯಾಕೆಂದರೆ ರಾವಣ ಅಂತಕ್ಕಂಥವ್ನು ಯಾರೋ ಒಬ್ಬ ವ್ಯಕ್ತಿ ಅಲ್ಲ, ನಿಮ್ಮ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಲ್ಲ. ಹಾಗಾಗಿ ಯಾರು ರಾವಣ? ಹಂಗ ರಾಮಾಯಣದಲ್ಲೆಲ್ಲ ನೋಡಿದ್ವಿ, ಅವನು ಮೀಸೆ ಬಿಟ್ಟಿದ್ದ, ಕಿರೀಟದಿಂದ, ಲಂಕಾಧೀಶ್ವರ ಆಗಿದ್ದ, ಮಂಡೋದರಿ ಗಂಡ ಆಗಿದ್ದ, ಮತ್ತೆ ಇಂದ್ರಜಿತು, ಆಮೇಲೆ ವಿಭೀಷಣ, ಮತ್ತೆ ಕುಂಭಕರ್ಣನ ಅಣ್ಣಾಗಿದ್ದ ಅಂತ ನಾವೆಲ್ಲ ಕೇಳ್ತೇವೆ. ಆದರೆ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಇಲ್ಲಿ ರಾವಣ ಅಂದರೆ ಪಂಚವಿಕಾರಗಳು. ರಾವಣ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ ಏನಿದಾವಲ್ಲ, ಇವು ಪಂಚವಿಕಾರಗಳು.
ಸ್ತ್ರೀಯಲ್ಲಿರ್ತಕ್ಕಂಥ ಪಂಚವಿಕಾರಗಳು ಪುರುಷನಲ್ಲಿರುವಂತಹ ಪಂಚವಿಕಾರಗಳನ್ನು ಎರಡೂ ಸೇರಿಸಿದ್ರೆ 10 ಆಗ್ತದೆ. ಈ 10 ತಲೆಗಳನ್ನ ಅರ್ಥಾತ್ ಈ 10 ಸಂಸ್ಕಾರಗಳನ್ನ ವಿಕಾರಗಳನ್ನ ನಾವು ಯಾವಾಗ ಸಮಾಪ್ತಿ ಮಾಡ್ತೇವೆ ಅದೇ ನಿಜವಾದಂತಹ ಅವತ್ತೇ ಅದು ದಶಹರ. ನೋಡಿ, ದಶಹರ ಆದ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ವಿಜಯದಶಮಿ ಆಚರಿಸ್ತೇವೆ. ವಿಜಯದಶಮಿ ಅಂದ್ರೆ ಆ ಎಲ್ಲ ವಿಕಾರಗಳ ಮೇಲೆ ನಾವು ವಿಜಯವನ್ನ ಪಡ್ಕೊಂಡಿದ್ದೀವಿ ಅಂತಕ್ಕಂಥ ಸಂಕೇತಕ್ಕೋಸ್ಕರವಾಗಿ ನಾವು ಆಚರಿಸ್ತೇವೆ. ಅದು ಸ್ಥೂಲವಾಗಿ ನಾವೆಲ್ಲರೂ ಹೋಗಿ ಬನ್ನಿ ಹಬ್ಬಕ್ಕೆ ಬನ್ನಿ ಮುಡಿತೇವೆ. ಅವತ್ತೆಲ್ಲ ದೇವಸ್ಥಾನಗಳಲ್ಲಿ ದೇವರುಗಳು ಕೂಡ ಶೃಂಗಾರ ಮಾಡ್ತಾರೆ, ಭಜನೆ ಇತ್ಯಾದಿ ಮಾಡ್ತಾರೆ. ವಿಶೇಷವಾಗಿ ಶಕ್ತಿಯರಿಗೆ ಪೂಜೆ ಎಲ್ಲ ನಡೀತದೆ. ಇದು ಎಲ್ಲ ಯಾಕೆ ಅಂದ್ರೆ ನೋಡಿ, ಆ ದೇವಿ, ಆ ತಾಯಿ 9 ದಿನಗಳಿಂದ ನಮಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಶಕ್ತಿ ಸಾಮರ್ಥ್ಯ ಗುಣಗಳನ್ನ ತುಂಬಿ ಕೊಟ್ಟು ತಾಯಿ ರಕ್ಷಣೆ ಮಾಡ್ಕೊಂತ ಬಂದು ಬಟ್ ಆಶ್ಚರ್ಯ ಐತಲ್ಲ, ಅವಳು ಭಯಾನಕ. ಈ ಮಹಿಷಾಸುರನ ಮರ್ದನ ಮಾಡಿದ್ದು ಎಲ್ಲ ಶುಂಭ ನಿಶುಂಭ ಏನೆಲ್ಲ ಇದ್ದಾರೆ, ನರಕಾಸುರ ಬೀಜಾಸುರ ಅಂತ ಏನು ಹೇಳಿದ್ದಾರೆ, ಅವ್ರನ್ನೆಲ್ಲರನ್ನೂ ಸಮಾಪ್ತಿ ಮಾಡಿರ್ತಕ್ಕಂಥ ಒಂದು ಸಂಕೇತ. ಆದರೆ ಅವರೇನು ಇರಲಿಲ್ಲ ಆ ಥರ ಜನ. ಆದರೆ ಆ ಸಂಸ್ಕಾರವನ್ನ ಏನು ನಾವೀಗ ತಿಳ್ಕೊಂಡ್ವಿ, ರಾವಣ, ಅಕಾಸುರ, ಬಕಾಸುರ ಅಥವಾ ಏನೆಲ್ಲ ರಾಕ್ಷಸರಿದ್ದಾರೆ, ನರಕಾಸುರ ಅಥವಾ ಇನ್ನು ಶುಂಭ ನಿಶುಂಭ ಅಂತ ಏನು ಕೆಲವರು ಇದ್ದಾರೆ. ಈ ಯಾರವನು ರಕ್ತ ಬೀಜ, ಒಂದು ಚೂರು ರಕ್ತ ಬಿದ್ದರೆ ಸಾಕು ಸಾವಿರಾರು ಜನ ಒಂಥರ ಉಟ್ಕೊಳ್ತಿರ್ತಾರೆ. ಅಂತಹ ಸಂಸ್ಕಾರದ ಜನಗಳ ಮಧ್ಯೆ ನಾವಿವತ್ತು ಬದುಕ್ತಾ ಇದ್ದೀವಿ. ಅಂದ್ರೆ ಒಂದು ಸಣ್ಣ ಇದ್ರೆ ಸಾಕು ಹುಯಿ ಅಂತ ಎಲ್ಲ ಸೇರಿಕೆ ಮಾಡ್ತಾರೆ. ಸಣ್ಣದಿರ್ತಕ್ಕಂಥ ಸಮಸ್ಯೆನ ದೊಡ್ಡದು ಮಾಡ್ತಾರೆ. ಒಂದು ಸಣ್ಣ ಮಾತಿಗೆ ಹೋಗೋದಂಥದ್ದು ಅದನ್ನ ಏನ್ ಹೇಳ್ತಾರೆ ಅಂದ್ರೆ ಸೂಜಿಗೆ ಹೋಗೋದನ್ನ ಕೊಟ್ಲಿ ತಗೊಂಡಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮಲ್ಲಿ ಇವತ್ತು ಆ ರೀತಿ ಸಂಸ್ಕಾರಗಳನ್ನ ನಮ್ಮಲ್ಲಿ ತುಂಬಿಕೊಳ್ತಾ ಇದ್ದೇವೆ. ನಾವು ತುಂಬಿಕೊಳ್ತಾ ಇದ್ದೇವೆ. ನಮ್ಮ ಅಂಗ ಸಂಘದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾವು ಒಂದು ಸಂಸ್ಕಾರ ತುಂಬ್ತಾ ಇದ್ದೇವೆ. ಇದು ನಮಗೆ ಮೊದಲು ಅರ್ಥ ಆಗ್ತದೆ. ಯಾರು ರಾವಣ, ಯಾರು ಕೊಲ್ಲಬೇಕು, ವಿಜಯದಶಮಿ ಯಾಕೆ ಆಚರಿಸ್ಬೇಕು, ದಶಹರ ಅಂದ್ರೇನು, ಏನಿಲ್ಲ. ಏನೋ ಹಿರಿಯವರೆಲ್ಲ ಮಾಡಿದ್ದಾರೆ ಪದ್ಧತಿನ, ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಒಂದು ಸಣ್ಣ ಉದಾಹರಣೆ ಅಂದ್ರೆ ಇದು ಬೇಕಿತ್ತ ಈ ತರ ಅಂತ. ಆಧ್ಯಾತ್ಮಿಕ ಅರ್ಥನೇ ಬೇರೆ. ಅದನ್ನು ನಾವು ಸ್ಥೂಲವಾಗಿರ್ತಕ್ಕಂಥ ಒಂದು ಹಬ್ಬ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಇಲ್ಲ ಅಂದ್ರೂ ಬೇರೆ ಹೋಗಿ ಯಾವ್ದೋ ಮನೆಯಲ್ಲಿ ಅದನ್ನ ಇದು ತೊಗೊಂಡು ಬರ್ತೀವಿ, ಬನ್ನಿ ಪತ್ರಿ ತೊಗೊಂಡ್ಬರ್ತೀವಿ. ಸಾಯಂಕಾಲ ಎಲ್ಲರಿಗೂ ಕೊಡ್ತೀವಿ. ಬನ್ನಿ ಮುಡಿದ ಅಂತ ಹೇಳ್ತಾರೆ. ಎಲ್ಲರಿಗೂ ಕೊಟ್ಟು ಈ ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತೀವಿ. ಈ ಪದ್ಧತಿ ನಾವು ಯಾಕೆ ಮಾಡ್ಕೊಂಡು ಬಂದಿದ್ದೇವೆ ಅಂದ್ರೆ, ನಮ್ಮ ಮನೆಯಲ್ಲಿ ಗುರು ಹಿರಿಯರು, ತಂದೆ ತಾಯಿಯರು ಈ ದೊಡ್ಡವರಿಗೆ ಗೌರವ ಇಟ್ಕೋಬೇಕು, ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಬೇಕು, ಅವರಿಂದ ಆಶೀರ್ವಾದವನ್ನು ಪಡ್ಕೋಬೇಕು ಅಂತಕ್ಕಂಥ ಒಂದು ಪದ್ಧತಿ ಜೊತೆಗೆ ನಮ್ಮ ಮನೆಯಲ್ಲಿ ಈ ರೀತಿ ಹಬ್ಬಗಳನ್ನು ಮಾಡೋದ್ರಿಂದ ಎಲ್ಲರೂ ಒಟ್ಟಾಗಿ ಒಂದು ಸಂಸಾರ ಅಂತಕ್ಕಂಥದ್ದು ಎಲ್ಲೋ ಇರ್ತಾರೆ, ಅವರೆಲ್ಲೋ ಇರ್ತಾರೆ, ಇವರೆಲ್ಲ ಇರ್ತಾರೋ, ಆ ಹಬ್ಬದ ಒಂದು ನಿಮಿತ್ತ ಎಲ್ಲರೂ ಒಟ್ಟಾಗಿ ಸೇರಿ ಎಲ್ಲರೂ ಖುಷಿಯನ್ನು ಆಚರಿಸೋಣ ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಕೆಲವೊಂದು ಹಬ್ಬಗಳನ್ನು ನಾವು ಮಾಡಿ. ದೀಪಾವಳಿ ಇರ್ಬೋದು, ಪಂಚಮಿ ಇರ್ಬೋದು, ಹೌದಾ. ಈ ಪಂಚಮಿ ಹಬ್ಬ ಅಂತಕ್ಕಂಥ ಕೆಲವಲ್ಲಿ ಏನಂದ್ರೆ ನೋಡಿ, ಎಲ್ಲ ಟೈಮು ನಾವು ಕಾಳುಗಳನ್ನು ತಿಂದಿರಲ್ಲ, ಎಲ್ಲ ಕಾಳುಗಳನ್ನ ತಿನ್ನಂಗಿಲ್ರಿ. ನಾವೇನೋ ಬೇರೆ ಬೇರೆ ಟೈಮ್ನಲ್ಲಿ ಬೇರೆ ಬೇರೆ ಕಾಳು ತಿಂದಿರ್ತೀವಿ. ಆದರೆ ವಿಶೇಷ ಪಂಚಮಿ ಹಬ್ಬದಲ್ಲಿ ಎಳ್ಳು, ನೆಲಗಡಲೆ, ಕಟ್ಲೆ, ಶೇಂಗಾ ಅಥವಾ ಇನ್ನೂ ಹರಳು ಎಲ್ಲ ರೀತಿಯ ಕಾಳುಗಳನ್ನು ನಾವು ಉಂಡಿ ಕಟ್ಟಿ ತಿಂತೇವೆ. ಅಂಟುಂಡಿ ಮಾಡ್ತಾರೆ. ಇರಲಿ, ಆ ವಿಷಯ ಬೇಡ ಈಗ. ಆದರೆ ವಿಶೇಷವಾಗಿ ದಸರಾ ಟೈಮ್ನಲ್ಲಿ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಆಧ್ಯಾತ್ಮಿಕ ಅರ್ಥ ನಮ್ಮಲ್ಲಿರ್ತಕ್ಕಂಥ ಪಂಚವಿಕಾರಗಳನ್ನು ಸಂಪೂರ್ಣ ಹರಣ ಮಾಡ್ಕೋಬೇಕು. ಹಾಗಾದ್ರೆ ಅದನ್ನು ಹೆಂಗೆ ಹೋಗ್ತದೆ? ಫಸ್ಟ್ ಪಾಯಿಂಟ್ ನಮ್ಮಲ್ಲಿ ಗುರುತಿಸ್ಕೋಬೇಕು ನನ್ನಲ್ಲಿದೆ ಅಂತ. ನೋಡಿ, ಈಗ ಕಾಮ, ಕ್ರೋಧ, ಲೋಭ. ಇವತ್ತು ನಾನು ಸಿಟ್ಟು ಮಾಡಿದಂದ್ರೆ, ನೀನು ಸಿಟ್ಟು ಮಾಡ್ತೀನಿ ಅಂತ ಬೇರೆಯವ್ರು ಯಾರಾದ್ರೂ ನನಗೆ ಹೇಳಿದರೆ, ನಾನು ಮೊದಲು ನೋಡೋದೇನಂದರೆ ನನ್ನಲ್ಲಿ ಸಿಟ್ಟಿದೆ, ನಾನು ತಪ್ಪು ಮಾಡ್ತಿದ್ದೀನಿ ಅಂತಕ್ಕಂಥದ್ದನ್ನು ನಾನು ತಿಳ್ಕೊಳ್ಳಲ್ರಿ. ನಾನು ಫಸ್ಟ್ ಮಾಡಿದ್ರೆ ಮತ್ತು ನೀನೇನು ಕಡಿಮೆ ಇದೆ ಅಂತ ಕೇಳ್ತೇನೆ. ಇದು ಒಂದು ವಿಷಯ, ಇದೊಂದು ಕ್ರೋಧನೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ತಮ್ಮ ಕೈಯಲ್ಲಿ ಮಾಡ್ಲಿಕ್ಕಾಗಲ್ಲ, ಬೇರೆಯವ್ರ ಹತ್ರ ಫಿಟ್ಟಿಂಗ್ ಇಳಿಸೋ ಕೆಲಸ ಮಾಡ್ತಾರೆ. ತಾವು ಮಾಡಂಗಿಲ್ರಿ, ತಾವು ಮುಂದೆ ಬರಲ್ರಿ, ಮೂರನೇ ವ್ಯಕ್ತಿ ಮುಖಾಂತರ ಮಾಡಿಸ್ತಾರೆ. ಇದೆಲ್ಲ ಏನು ಅಂದರೆ, ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಅಹಂಕಾರ ಏನು ಒಳಗಡೆ ತುಂಬಿದೆ. ಇದರಿಂದ ಇವತ್ತು ಮನುಷ್ಯ ಕೇವಲ ತಾನು ದುಃಖಿ ಆಗ್ತಾ ಇಲ್ಲ, ಬೇರೆಯವ್ರಿಗೆ ದುಃಖಿ ಮಾಡ್ತಾ ಇಲ್ಲ, ಸ್ವತಃ ಮೊದಲು ತಾನು ದುಃಖಿ ಆಗ್ತದಾನೆ. ಇವತ್ತು ಯಾಕೆ ಜಗತ್ತಿನಲ್ಲಿ ಸಮಾಜದಲ್ಲಿ ಅಶಾಂತಿ, ಎಲ್ಲಿ ನೋಡಿದಲ್ಲಿ ದುಃಖ, ಅಶಾಂತಿ ಯಾಕೆ ಜಾಸ್ತಿ ಆಗಿವೆ?
ಮೆಂಟಲಿ ಟೆನ್ಷನ್ ಆಗ್ತಿದೆ. ನನಗೆ ಅವ್ರು ಮಾಡಿದರು, ನನಗೆ ಅವ್ರು ಮಾಡಿದರು, ಏನಾದರೂ ಮಾಡಿ ಅವ್ರಿಗೆ ನಾನು ಹಿಂಗೆ ಮಾಡಬೇಕು, ಏನಾದರೂ ಮಾಡಿ ಅವ್ರಿಗೆ ಹಿಂಗೆ ಮಾಡಬೇಕು ಅಂತ ಒಂದು ಹಠ ಜಿದ್ದು ಅಂತಕ್ಕಂಥ ಸಂಸ್ಕಾರ ಐತಲ್ಲ, ಇದೇ ರಾವಣನ ಸಂಸ್ಕಾರ ಆಗ್ತದೆ. ಅದೇ ಅವರೆಲ್ಲ ನನಗೆ ಮಾಡಿದರೆ ನಾನು ಒಳ್ಳೇದು ಮಾಡಬೇಕು, ಅವ್ರಿಗೆ ಚೆನ್ನಾಗಿ ಮಾಡಬೇಕು, ನಾನು ಸುಖಿಯಾಗಿದ್ದೀನಲ್ಲ ಅವ್ರಿಗೆ ಸುಖ ಕೊಡಬೇಕು, ಈ ಸಂಸ್ಕಾರ ಎಲ್ಲಿರ್ತದೆ? ಇದು ದೇವತಾ ಸಂಸ್ಕಾರ. ಹಠ ಜಿದ್ದು ಇಂಥವೆಲ್ಲ ಇವು ರಾವಣನ ಸಂಸ್ಕಾರ. ಬೇರೆಯವ್ರನ್ನ ಕಾಮದ ದೃಷ್ಟಿಯಿಂದ ನೋಡೋದು, ನಾನಾ ರೀತಿಯ ಮೋಹದ ಬಲೆಯಲ್ಲಿ ಸಿಕ್ಕಾಕೊಳ್ಳೋದು, ನಾನು ಸಿಕ್ಕಾಕೊಳ್ಳೋದು, ಬೇರೆಯವ್ರನ್ನು ಹಾಕ್ಸ್ಕೊಳ್ಳೋದು, ಇದು ಕೂಡ ಡೇಂಜರ್. ಇಂತಹ ವಿಚಾರಗಳಿಂದ ಹೊರಗೆ ಬರ್ರಿ ಅಂತ ಪರಮಾತ್ಮ ನಮಗೆ ಸಂದೇಶ ಕೊಡ್ತಾ ಇದ್ದಾನೆ ಓಂ ಮಂಡಳಿಯಲ್ಲಿ. ಆದರೆ ನಾವು ಕೇವಲ ರಾವಣನ ಬೆಂಕಿ ಹಾಕಿ ಬೆಂಕಿಯಲ್ಲಿ ಸುಟ್ಟು, ಕಾಮಣನ ಸುಟ್ಟು, ಅಥವಾ ರಾವಣನ ಮೂರ್ತಿಗೆ ನಾವು ಒಂದು ಪಟಾಕಿ ಹಾಕಿ ಸುಟ್ಟು ಮಾಡಿಬಿಟ್ಲೆ ನಾವು ಆಗಲ್ಲ. ನಿಜವಾಗ್ಲೂ ನಮ್ಮಲ್ಲಿರ್ತಕ್ಕಂಥ ಈ ಪಂಚವಿಕಾರಗಳನ್ನು, ಪುರುಷನಲ್ಲಿರುವಂಥ ಪಂಚವಿಕಾರಗಳು, ಸ್ತ್ರೀಯಲ್ಲಿರುವಂತಹ ಪಂಚವಿಕಾರಗಳನ್ನು ಸಂಹಾರ ಮಾಡಬೇಕು, ಸುಟ್ಟು ಹಾಕಬೇಕು. ಆವಾಗ ನಿಜವಾದಂಥ ದಶಾರ ಆಗಲಿಕ್ಕೆ ಸಾಧ್ಯ ಇದೆ. ಯಾವಾಗ ನಾವು ಇದರ ಮೇಲೆ ವಿಜಯ ಪಡಿತೇವೆ ಆವಾಗ ನಿಜವಾದಂಥದ್ದು ವಿಜಯದಶಮಿ ಆಗ್ತದೆ. ಆದರೆ ನಾವು ಯಾರಾಗಿದ್ದೀವಿ ನಿಮಗೆ ಹೇಳ್ತಾರೆ. ನಾನು ನಮ್ಮ ಎದುರುಗಡೆ ಯಾರಾದರೂ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಯಾವಾಗ ಅವ್ರನ್ನ ತುಳಿಬೇಕು ಅಂತಕ್ಕಂಥ ವಿಚಾರ ಮಾಡ್ತೇವೆ. ಮತ್ತು ಇಂಥ ವಿಚಾರ ಇದ್ದರೆ ನಾವು ಯಾವಾಗ ದೇವತೆಗಳಾಗೋದು. ಆದರೆ ಒಂದು ಖುಷಿ ವಿಚಾರ ಏನಂದರೆ ಪರಮಪಿತ ಪರಮಾತ್ಮ ಇವತ್ತು ಓಂ ಮಂಡಳಿಯನ್ನು ತೆರೆದು ಪ್ರತಿನಿತ್ಯ ನಮಗೆ ಓಂಕಾರದ ಅಭ್ಯಾಸವನ್ನು ಕಲಿಸಿಕೊಡ್ತಾ ಇದ್ದಾನೆ. ನಾವು ಯಾರು ಆ ರೀತಿ ಪರಮಾತ್ಮ ಹೇಳಿದ ರೀತಿ ಓಂಕಾರವನ್ನು ನಾವು ಮಾಡ್ತಾ ಹೋಗ್ತೇವೋ ಆವಾಗ ನಾವು ದೇವತೆಗಳಾಗ್ಲಿಕ್ಕೆ ಸಾಧ್ಯ ಇದೆ. ಕೇವಲ ಕಿರೀಟ ಇಟ್ಕೊಂಡು ಹೂವಿನಾರ ಹಾಕ್ಕೊಂಡು ಚೆನ್ನಾಗಿ ಶೃಂಗಾರ ಮಾಡ್ಕೊಂಡು ಇದು ಮಾಡಿಕೊಂಡ್ರೆ ದೇವತೆ ಆಗೋಲ್ಲ. ಆ ದೇವತೆಗಳಲ್ಲಿರುವಂತಹ ಸಂಸ್ಕಾರವನ್ನು, ದೇವತೆಗಳಲ್ಲಿರುವಂತಹ ಜ್ಞಾನವನ್ನು, ದೇವತೆಗಳಲ್ಲಿರುವಂತಹ ಗುಣಗಳನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡಾಗ ಮಾತ್ರ ದೇವತೆ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಂತ ನಾವು ಆ ಥರ ಆದಾಗ ಬೇರೆಯವರು ನಮ್ಮ ನಿಂದನೆ ಮಾಡಲ್ಲ ಅಂತ ತಿಳ್ಕೊಬೇಡ್ರಿ. ನಾನಾ ರೀತಿಯ ನಿಂದನೆಗಳು ಮಾಡ್ತಾರೆ. ಇವನವ್ರು ಭಾರಿ ಬಿಲ್ಡಪ್ ಕೊಡ್ತಾ ಇದ್ದಾರೆ, ಇವನು ಭಾರಿ ದೇವತೆ ಆಗಿಬಿಟ್ಟಿದ್ದಾರೆ ಇವರು ಅಂತ ನಿಮ್ಮನ್ನು ಚಿಡಾಯಿಸ್ತಾರೆ. ಯಾಕೆಂದರೆ ಎಷ್ಟೋ ಜನ ಈ ಥರ ಸಮಾಜದಲ್ಲಿದ್ದಾರೆ. ಇವತ್ತಲ್ರಿ ಅವ್ರು ಹಿಂದಿಂದನೂ ಇದ್ದಾರೆ. ಯಾವತ್ತಿ ಭಾರತ ಆಯ್ತಲ್ರಿ ಅವಾಗಿಂದನೂ. ಆದರೆ ಸತ್ಯಯುಗ ತ್ರೇತಾಯುಗದಲ್ಲಿ ಇಂಥ ಸಂಸ್ಕಾರದವರು ಇರಲ್ಲ. ಯಾವಾಗ ದ್ವಾಪರಯುಗ ಶುರುವಾಗ್ತದೆ ಅವಾಗಿಂದ ಪ್ರತಿಯೊಂದು ಯುಗಕ್ಕೂ ಇವರು ಇದ್ದೇ ಇರ್ತಾರೆ. ಸತ್ಯಯುಗ ತ್ರೇತಾಯುಗ ಬಿಟ್ಟು ಇನ್ನು ದ್ವಾಪರ ಮತ್ತು ಕಲಿಯುಗದಲ್ಲಿ ಜಾಸ್ತಿ. ಆದರೆ ದ್ವಾಪರಯುಗದಲ್ಲಿ ಸ್ವಲ್ಪ ಕಡಿಮೆ, ಆದರೆ ಕಲಿಯುಗದಲ್ಲಿ ಜಾಸ್ತಿ. ಆದರೆ ಇಂಥ ಜನಗಳ ಮಧ್ಯೆ ಇದ್ದರೂ ಸಹ ನಾವು ಈ ರೀತಿ ರಾವಣನ ಸಂಸ್ಕಾರವನ್ನು ಬಿಟ್ಟು ದೇವತಾ ಸಂಸ್ಕಾರವನ್ನು ಅರ್ಥಾತ್ ರಾಮನ ಸಂಸ್ಕಾರವನ್ನು ಧಾರಣೆ ಮಾಡ್ಕೋಬೇಕು. ನೋಡಿ, ಯಾರಾದರೂ ರಾವಣ ನಿನಗೆ ಇಷ್ಟ ಅಂತ ಕೇಳಿದ್ರೆ ಯಾರೂ ಇಷ್ಟ ಆಗಲ್ಲ, ಗೊತ್ತಾ? ರಾವಣ ಇಷ್ಟ ನಿನಗೆ ಅಂತಂದರೆ ಯಾರು ಇಷ್ಟ ಆಗಲ್ಲ. ರಾಮ ನನಗೆ ರಾಮ ಬೇಕು, ರಾಮನಂತ ಗಂಡ ಸಿಗಲಿ ಅಂತ ಹೇಳ್ತಾರೆ ಇವನ್ನ, ರಾಮನಂತ ಮಗ ಹುಟ್ಟಲಿ ಅಂತ ಹೇಳ್ತಾರೆ ಇವನ್ನ, ರಾವಣನಂತ ಗಂಡ ಸಿಗಲಿ, ರಾವಣನಂತ ಮಗ ಹುಟ್ಟಲಿ ಅಂತ ಯಾವ ತಾಯಿನೂ ಇಷ್ಟಪಡಲ್ಲ. ಅಂದಮೇಲೆ ಆ ರಾವಣನ ಸಂಸ್ಕಾರವನ್ನು ನಾವು ಯಾಕೆ ಇಟ್ಕೋಬೇಕು? ಮುಖ್ಯವಾಗಿ ರಾವಣ ಆ ರೀತಿ ಇದಾಗಲಿಕ್ಕೆ ಏನು ಕಾರಣ ಅಂತಂದರೆ ರಾವಣನಲ್ಲಿರುವಂಥ ಅಹಂಕಾರ. ಹಾಗಾದರೆ ರಾವಣನಿಗೆ ಹೇಳಿಲ್ವಾ, ಅವನು ಹೆಂಡ್ತಿ ಹೇಳಿಲ್ವಾ ಮಂಡೋದರಿ ಸೀತೆಯನ್ನೇ ಕರ್ಕೊಂಬರ್ಬಾರ್ದು ತಪ್ಪು ಅಂತ? ಅವರು ಚಿಕ್ಕಪ್ಪ ಹೇಳಿಲ್ವಾ, ಅಣ್ತಮ್ಮಳು ಹೇಳಿಲ್ವಾ? ಎಲ್ಲರೂ ಹೇಳಿದರು. ಆದರೂ ಮಹಾಜ್ಞಾನಿಯಾಗಿರ್ತಕ್ಕಂಥ ಮಹಾಪರಮ ಭಕ್ತನಾಗಿರ್ತಕ್ಕಂಥ ಶಿವಭಕ್ತನಾಗಿರ್ತಕ್ಕಂಥ ಇವನಿಗೆ ಮತ್ತು ಯಾಕದು ಅರ್ಥ ಆಗಲಿಲ್ಲ ಅಂದರೆ ಅವನಲ್ಲಿರ್ತಕ್ಕಂಥ ಅಹಂಕಾರ ಏನಿತ್ತಲ್ಲ, ಅಹಂಕಾರ ಅವನನ್ನು ಆ ರೀತಿ ಬಗ್ಲಿಕ್ಕೆ ಬಿಡಲಿಲ್ಲ, ಪರಿವರ್ತನೆ ಆಗ್ಲಿಕ್ಕೆ ಬಿಡಲಿಲ್ಲ. ನಮ್ಮಲ್ಲೂ ಅಷ್ಟೇ, ನಮ್ಮಲ್ಲಿ ಎಷ್ಟೋ ಜನರಲ್ಲಿ ಅಹಂಕಾರ ಇತ್ತಂದರೆ ನಾವು ಬಗ್ಗಲ್ಲ ಅಂದರೆ ಏನಂತಂದರೆ ನಾವು ತಪ್ಪು ಮಾಡಿರ್ತೇವೆ. ಆ ತಪ್ಪು ಮಾಡಿದಾಗ ಅಟ್ಲೀಸ್ಟ್ ಒಂದು ಸ್ವಾರಿ ಕೇಳಬೇಕಂತ ಸಂಸ್ಕಾರ ನಮ್ಮಲ್ಲಿ ಇರೋಂಗಿಲ್ಲ. ಆದರೆ ನಾವೇನು ಮಾಡ್ಬಿಡ್ತೇವೆ, ನಾನೇನು ತಪ್ಪು ಮಾಡಿ ಅಂತ ನಾನು ಕೇಳಬೇಕು, ನಾನೇನು ತಪ್ಪು ಮಾಡಿ ಅಂತ ಅವ್ರಿಗೆ ಸ್ವಾರಿ ಕೇಳಬೇಕು ಅಂತ ಹೇಳ್ತೇವೆ. ಇನ್ನೂ ಕೆಲವರು ಎಂಥರಿದ್ದಾರೆ ಅಂದರೆ ಈ ಒಂದು ಶಬ್ದದ ಅರ್ಥವನ್ನೇ ತಿಳ್ಕೊಂಡಿರೋಂಗಿಲ್ಲ. ಎಷ್ಟೋ ಇವತ್ತು ಸಮಾಜದಲ್ಲಿ ಮಠ ಮಂದಿರಗಳು ಮಂಥನಗಳು ಎಷ್ಟೋ ನಾಶ ಆಗ್ತಾ ಇದ್ದಾವೆ. ಯಾಕೆಂದರೆ ಅರ್ಥವನ್ನು ಅನರ್ಥ ಮಾಡ್ಕೊಳ್ತಾರೆ. ಅರ್ಥ ಬೇರೆ ಇರ್ತದೆ, ಅದಕ್ಕೆ ಬೇರೆ ಅರ್ಥ ತಿಳ್ಕೊಂಡ್ಬಿಡ್ತಾರೆ. ಕಾರಣ ಏನಂದರೆ ನಾಲೆಡ್ಜ್ ಕೊರತೆ. ಇದೆ ಜ್ಞಾನ, ಬೇರೆ ಬೇರೆ ಜ್ಞಾನ ಅವರಲ್ಲಿ ಇರ್ತದೆ. ಆದರೆ ಯಾವ ಸಮಯಕ್ಕೆ ಯಾವ ಶಬ್ದವನ್ನು ಯೂಸ್ ಮಾಡಬೇಕು, ಆ ಶಬ್ದದ ಅರ್ಥ ಏನು ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ತಿಳ್ಕೊಂಡಿರಬೇಕು. ಅದರ ಕೊರತೆ ಆದಾಗ ಮನುಷ್ಯನ ಅವನತಿ ಶುರುವಾಗ್ತದೆ. ಯಾಕೆಂದರೆ ಸಮಾಜದಲ್ಲಿ ಎಲ್ಲ ರೀತಿಯ ಜನನೂ ಇದ್ದಾರೆ.
ಒಂದೇ ರೀತಿ ಜನ ಇಲ್ಲ, ಎಲ್ಲರೂ ತಮ್ಮ ತಮ್ಮ ಮೂಗಿನ ನೇರಕ್ಕೆ ವಿಚಾರ ಮಾಡ್ತಾ ಇರ್ತಾರೆ. ಆದ್ದರಿಂದ ನಾವೆಲ್ಲರೂ ಸಹ ಆ ರಾವಣನ ಸಂಸ್ಕಾರ ಏನಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ತಿರಸ್ಕಾರ, ಜಿಗುಪ್ಸೆ, ಆಮೇಲೆ ಅವ್ರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದು, ಅವ್ರನ್ನ ಹಾಳು ಮಾಡೋದು, ಫಿಟ್ಟಿಂಗ್ ಇಡೋದು, ಅವ್ರ ಸಂಸಾರ ಹಾಳು ಮಾಡೋದು, ಇಂಥವೇನೆಲ್ಲ ಇದಾವಲ್ಲ, ಅಥವಾ ಅವ್ರಿಗೆ ದುಶ್ಚಟಕ್ಕೆ ಬಲಿಯಾಗಿ ಮಾಡಿಬಿಡೋದು, ಅವರು ಒಂದು ಇದು ಹಾಕಿ ಇವ್ರು ಮಜಾ ತಗೊಳ್ತಾ ಇರೋದು, ಇವಂತೇನಿದಾವಲ್ಲ ಮನೆ ಒಡೆ ಕೆಲಸಗಳಿದಾವಲ್ಲ, ಇಂಥವು ಯಾವನು ಸಹ ನಮ್ಮಲ್ಲಿ ಇಟ್ಕೋವ. ಈ ಗುಣಗಳನ್ನು ಯಾವಾಗ ನಾವು ಬಿಡ್ತಾವೋ ಅದೇ ನಿಜವಾದಂತಹ ವಿಜಯದಶಮಿ ಆಚರಿಸ್ದಂಗೆ. ಎಷ್ಟೆಷ್ಟು ನಾವು ಇನ್ನೊಬ್ಬರಿಗೆ ಸುಖವನ್ನು ಕೊಡ್ತೇವೆ, ಎಷ್ಟೆಷ್ಟು ನಾವು ಇನ್ನೊಬ್ಬರಿಗೆ ನೆಮ್ಮದಿಯನ್ನು ಕೊಡ್ತೇವೆ, ಸಂತೋಷವನ್ನು ಕೊಡ್ತೇವೆ, ಅಷ್ಟಷ್ಟು ನಮ್ಮ ಮನಸ್ಸು, ನಮ್ಮ ಮನೆ, ನಮ್ಮ ಸಂಸ್ಕಾರ ಸುಖಮಯವಾಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ ಇವತ್ತಿನ ಈ ಸಂಚಿಕೆಯನ್ನು ಸಮಾಪ್ತಿ ಮಾಡ್ತೀನಿ. ಇದೇ ರೀತಿ ಇನ್ನು ಮುಂದಿನ ತರಗತಿಯಲ್ಲಿ ಇಂತಹ ಅನೇಕ ಆಧ್ಯಾತ್ಮಿಕ ಚಿಂತನೆ ವಿಚಾರಗಳನ್ನು ತಗೊಂಡು ಬರ್ತೀನಿ. ಅಲ್ಲಿವರೆಗೆ ನೀವೆಲ್ಲರೂ ಸಹ ಆರೋಗ್ಯವಾಗಿರಲಿ, ಚೆನ್ನಾಗಿರಲಿ, ಖುಷಿಯಾಗಿರಲಿ, ನೆಮ್ಮದಿಯಾಗಿರಲಿ, ಜೊತೆಗೆ ಮೂಗಳನ್ನಾಗ್ತಾ ಇರಲಿ. ಯಾಕೆಂದರೆ ಖುಷಿಯೇ ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ದೊಡ್ಡ ಖಜಾನೆ. ಖುಷಿ ಹೋಯಿತು ಅಂದರೆ ಯಾವುದೂ ಇಲ್ಲ. ಅದಕ್ಕೆ ಎಲ್ಲರೂ ಖುಷಿಯಾಗಿರಲಿ. ಆ ಭಗವಂತ ನಿಮ್ಮೆಲ್ಲರೂ ಸಹ ಚೆನ್ನಾಗಿರಲಿ. ವಿಶೇಷವಾಗಿ ಏನು ಸಿದ್ಧಿದಾತ್ರಿ ತಾಯಿಯವರಿದ್ದಾರೆ, ನಿಮ್ಮೆಲ್ಲರಿಗೂ ಸಹ ಆರೋಗ್ಯ, ಐಶ್ವರ್ಯ, ಸಂಪತ್ತೆಲ್ಲವನ್ನು ಕೊಟ್ಟು ನಿಮ್ಮೆಲ್ಲರನ್ನೂ ಸಹ ಸುಖಿಯಾಗಿ ಇಡಲಿ ಅಂತಕ್ಕಂಥ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಜೊತೆಗೆ ನೀವೆಲ್ಲರೂ ಸಹ ಈಗ ನಾನು ಹೇಳಿದೆ ನಿಮಗೆ ಮತ್ತೆ ಮತ್ತೆ ಅದು ಹೇಳೋ ಸರಿ ಅನಿಸಲ್ಲ. ನೀವೆಲ್ಲರೂ ಸಹ ಯಾರೆಲ್ಲ ಇದನ್ನು ಚಾನಲನ್ನು ನೋಡ್ತಾ ಇದ್ದೀರಿ, ಈ ಓಂ ಮಂಡಳಿ ಏನು ಚಾನಲ್ ಇದೆ, ಒಂದೇ ಮಾತರಂ ಚಾನಲ್ ಇದೆ, ಆ ಚಾನಲ್ ನಿಮ್ಮದೇ ಚಾನಲ್ಲು, ನನ್ನ ಚಾನಲ್ ಅಲ್ಲ. ಆದರೆ ಈ ಚಾನಲ್ ಮುಖಾಂತರ ಸಾವಿರಾರು ಜನ, ಲಕ್ಷಾಂತರ ಜನರಿಗೆ ಪರಮಾತ್ಮನ ಸತ್ಯ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಒಂದು ಶ್ರೇಷ್ಠ ಸಂಕಲ್ಪವನ್ನು ಇಟ್ಟುಕೊಂಡು ಇದನ್ನು ಮಾಡಿದ್ದೇವೆ. ಆದರೆ ಇದನ್ನು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಚೆನ್ನಾಗಿ ಅನ್ನಿಸ್ತಂದರೆ ಲೈಕ್ ಮಾಡಿರಿ. ಇನ್ನೂ ನಿಮಗೆ ಅನ್ನಿಸ್ತಂದರೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ನಿಮ್ಮ ಬಂಧು ಬಳಗ ಇದ್ದಾರೆ, ಅವ್ರಿಗೂ ಸಹ ಶೇರ್ ಮಾಡಿರಿ. ಜೊತೆಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಯಾಕೆಂದರೆ ನಿಮ್ಮ ಕಮೆಂಟು ನನಗೆ ಪ್ರೇರಣೆ ಕೊಡ್ತದೆ. ಯಾಕೆಂದರೆ ನೀವೇನು ಹೇಳ್ತಾಯಿದ್ದೀರಿ, ಯಾಕೆಂದರೆ ಎಲ್ಲದನ್ನು ನಾವು ತಿಳ್ಕೊಂಡಿರ್ಲಿಕ್ಕೆ ಆಗಲ್ಲ. ಯಾಕೆಂದರೆ ಜಗತ್ತು ವಿಶಾಲವಾಗಿರ್ತಕ್ಕಂಥದ್ದು. ಇದು ಹೆಂಗೆ ಸಮುದ್ರದಲ್ಲಿ ವೆರೈಟಿ ಮೀನುಗಳಿದೆಯೋ ಹಾಗೆ ಈ ಸಮಾಜದಲ್ಲೂ ಸಾಕಷ್ಟು ಜನ ಇದ್ದಾರೆ. ಆದರೆ ಅದರಲ್ಲಿ ಒಂದು ನಾನು ಸಣ್ಣ ಮೀನು, ನಾನು ಅಲ್ಪಜ್ಞ. ಪರಮಾತ್ಮ ಸರ್ವಜ್ಞ, ನಾನು ಅಲ್ಪಜ್ಞ ಇದ್ದೀನಿ. ಅದೇ ರೀತಿ ನೀವು ಸಹ ಎಷ್ಟೋ ಜನ ಬುದ್ಧಿವಂತರಿದ್ದೀರಿ, ತಿಳುವಳಿಕೆ ಇದ್ದೀರಿ. ನಿಮ್ಮದು ಏನಾದರೂ ಅಂತ ಇದ್ದರೆ ದಯವಿಟ್ಟು ನನಗೆ ಸಲಹೆ ಕೊಡಿ. ಯಾಕೆಂದರೆ ನಿಮ್ಮ ಒಂದೊಂದು ಕಮೆಂಟು ನನಗೆ ಬಹಳ ಮುಖ್ಯ ಆಗಿರ್ತದೆ. ಒಳ್ಳೆಯದಾಗಲಿ. ಭಗವಂತ ನಿಮ್ಮೆಲ್ಲರಿಗೂ ಚೆನ್ನಾಗಿರಲಿ. ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ನಿಮ್ಮ ಹತ್ತಿರದ ಓಂ ಮಂಡಳಿಗೆ ದಯವಿಟ್ಟು ಭೇಟಿ ಕೊಡಿ. ಎಲ್ಲೆಲ್ಲ ನಿಮ್ಮಲ್ಲಿ ಓಂ ಮಂಡಳಿ ಸೆಂಟರ್ ಇದ್ದಾವೆ, ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ಇದೆ, ಅಲ್ಲಿ ತಪ್ಪದೆ ಭೇಟಿ ಕೊಡಿರಿ. ಅಲ್ಲಿ ತಿಳಿಸ್ತಕ್ಕಂಥ ಜ್ಞಾನವನ್ನು ತಿಳ್ಕೊಡ್ರಿ. ಏಕೆಂದರೆ ಓಂ ಮಂಡಳಿಯನ್ನು ಸ್ವತಃ ಪರಮಾತ್ಮನೇ ಸ್ಥಾಪನೆ ಮಾಡಿ ಸತ್ಯ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಬೈ ಚಾನ್ಸ್ ನಿಮ್ಮಲ್ಲಿ ಊರಲ್ಲಿಲ್ಲ ಅಂದರೆ ನಾನೇನಿಗೆ ನಂಬರ್ ಹೇಳ್ತಾ ಇದ್ದೀನಿ, 9139244475 8951588026 ಈ ನಂಬರಿಗೆ ಕಾಲ್ ಮಾಡಿ ಪರಮಾತ್ಮನ ಸತ್ಯವಾದಂಥ ಜ್ಞಾನವನ್ನು ತಿಳ್ಕೊಡ್ರಿ. ಓಂಕಾರ ಮಾಡುವ ಮೆಥಡನ್ನು ಹೆಂಗೆ ಮಾಡಬೇಕು, ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಕಾಲ್ ಮಾಡಿ ಮಾಹಿತಿ ತೊಗೊಳ್ರಿ. ಮಾಹಿತಿ ಸಂಪೂರ್ಣವಾಗಿ ಉಚಿತವಾಗಿರ್ತದೆ. ಇಲ್ಲಿ ಓಂ ಮಂಡಳಿಯಲ್ಲಿ ಯಾವುದೇ ರೀತಿ ಡೊನೇಷನ್ ಆಗಲಿ, ಫೀಸ್ ಆಗಲಿ ಯಾವುದೂ ಇರೋದಿಲ್ಲ. ಯಾಕೆಂದರೆ ಓಂ ಮಂಡಳಿ ಇದು ನಿಮ್ಮ ಮನೆ, ನಿಮ್ಮೆಲ್ಲರ ಮನೆ, ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ತಿಳ್ಕೊಂಡು ನಡೀತಕ್ಕಂಥವ್ರು ಅಲ್ವಾ. ಹಾಗಾದರೆ ಓಂ ಮಂಡಳಿಯೂ ಸಹ ಇದು ನಿಮ್ಮದೇ ಮನೆ. ನಾನು ಸಹ ನಿಮ್ಮ ಪರಿವಾರದಲ್ಲಿ ಅಣ್ಣ, ತಮ್ಮ ಅಂತ ತಿಳ್ಕೊಳ್ರಿ. ಓಕೆ, ನಾನು ಕೂಡ ನಿಮ್ಮ ಪರಿವಾರದವನೇ. ಹಾಗಾಗಿ ನಿಮ್ಮೆಲ್ಲರ ಸಹಯೋಗ ಸಹಕಾರದಿಂದ ನಾವಿದನ್ನು ನಡೆಸಿಕೊಳ್ಳೋಣ. ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ.